ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಕ್ಷೇತ್ರಜ್ಞವಿಭಾಗಯೋಗಃ. ಇಚ್ಛಾದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ. ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಇಚ್ಛೆ, ದ್ವೇಷ, ಸುಖ, ದುಃಖ ಮನುಷ್ಯನ ದೇಹ ಬಾಹ್ಯ ಲೋಕದಲ್ಲಿ ವ್ಯವಹರಿಸಲು ಇರುವ ಮಾರ್ಗವೇ ಆತನ ಭಾವನೆಗಳು. ದೇಹದಲ್ಲಿರುವ ಶಕ್ತಿ ಕೇಂದ್ರಗಳ ಸಹಾಯದಿಂದ ಉತ್ಪಾದಿಸುವ ರಾಸಾಯನಿಕವೇ ಈ ಇಂದ್ರಿಯಗಳ ಹಿಂದಿರುವ ಶಕ್ತಿ. ಇದನ್ನೇ ಚೇತನ ಅಥವಾ ಚೈತನ್ಯ ಎನ್ನಲಾಗುತ್ತದೆ. ಈ ಶಕ್ತಿ ಕೇಂದ್ರಗಳು ದೇಹದೊಳಗೆ ಸಮರ್ಪಕವಾಗಿ ಕಾರ್ಯ ಮಾಡದಿದ್ದರೆ ಇಂದ್ರಿಯಗಳು ಹಾಳಾಗುವುದಲ್ಲದೆ, ಈ ಇಂದ್ರಿಯಗಳು ಉತ್ಪಾದಿಸುವ ರಾಸಾಯನಿಕವಿಲ್ಲದೆ ದೇಹ ದುರ್ಬಲವಾಗುವುದರ ಜೊತೆಗೆ ಭಾವನೆಗಳಲ್ಲೂ ವ್ಯತ್ಯಾಸವಾಗುತ್ತದೆ. ಈ ಭಾವನೆಗಳು ಸಮುದ್ರದ ಅಲೆಯಂತೆ ಸದಾ ಚಲಿಸುತ್ತಿರುವ ಮನಸ್ಸಿನಲ್ಲಿ ಏಳುವ ವಿವಿಧ ಭಾವನೆಗಳು ವೈವಿಧ್ಯಮಯ ಜೀವನ ಕೊಡುವುದು ನಿಶ್ಚಿತ. ಪಾರಮಾರ್ಥಿಕ ಸಾಧನೆ ಮಾಡುವವರನ್ನೂ ಬೆನ್ನು ಬಿಡದ ಈ ಭಾವನೆಗಳು ಸಾಧನಾ ಪಥದಲ್ಲಿ ಒಂದಿಷ್ಟು ಗೊಂದಲ ಮೂಡಿಸಿ ದಾರಿ ತಪ್ಪಿಸುವುದು ಖಚಿತ. ದ್ವೇಷ, ಸುಖ, ದುಃಖ ಇವುಗಳನ್ನು ಜಯಿಸಿ ಇಚ್ಛೆಯನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡರೆ ಬದುಕು ಸುಂದರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಚ್ಛೆಯ ಮೂಲಕ ಬೇಕಾದ್ದು ಬೇಡದ್ದು ಎಲ್ಲವನ್ನೂ ಪಡೆಯುವ ಮನುಷ್ಯ ತನಗಿಷ್ಟವಾದುದನ್ನು ಸ್ವೀಕರಿಸಿ ಸಂತೋಷದಿಂದ ಅನುಭವಿಸಿದರೆ, ತನಗಿಷ್ಟವಿಲ್ಲದ್ದನ್ನು ಬೇಸರ ಅಥವಾ ದುಃಖದಿಂದ ಅನುಭವಿಸುತ್ತಾನೆ, ಇಲ್ಲವೇ ತಿರಸ್ಕರಿಸುತ್ತಾನೆ. ದೇಹೇಂದ್ರಿಯಗಳನ್ನು ಹಿಡಿದು ನಿಲ್ಲಿಸಿಕೊಂಡಿರುವ ಧೃತಿ ಎಂಬ ಶಕ್ತಿಯು ಇವೆಲ್ಲ ಒಟ್ಟಿಗೆ ಕ್ಷೇತ್ರವು. ಅವುಗಳ ವಿಕಾರಗಳೊಡನೆ ಅವನ್ನು ನಿನಗೆ ಸಂಕ್ಷಿಪ್ತವಾಗಿ ತಿಳಿಸಿರುತ್ತೇನೆ. ಯಾವುದೇ ಜೀವಿಯ ಜೀವನ ಅಷ್ಟು ಸುಲಭವಲ್ಲ. ದೇಹ ಸರಿಯಿದ್ದರೂ ದೇಹಕ್ಕೆ ಬೇಕಾಗುವುದನ್ನು ಕೊಡಲು ಒಂದಿಷ್ಟು ದೈಹಿಕ ಶ್ರಮ ಅಗತ್ಯ. ಕೆಲವರಿಗೆ ದೇಹದ ತೊಂದರೆ ಸದಾ ಇದ್ದರೆ, ಇನ್ನು ಕೆಲವರಿಗೆ ದೇಹಕ್ಕೆ ಬೇಕಾಗುವುದನ್ನು ಕೊಡಲು ಮಾರ್ಗೋಪಾಯಗಳಿಲ್ಲದೆ ಕಷ್ಟ ಅನುಭವಿಸಬೇಕಾಗುತ್ತದೆ. ಏನೇ ಆದರೂ ಈ ಪ್ರಪಂಚದಲ್ಲಿ ಬದುಕಬೇಕೆನ್ನುವ ಉತ್ಕಟ ಆಸೆ ಇರುವುದು ಸಹಜ. ಧೃತಿ ಎಂಬುದು ಮನುಷ್ಯನಿಗೆ ದೃಢತೆ ನೀಡಿ ಆತನ ಗುರಿಯನ್ನು ಸೇರಲು ಸಹಕಾರಿಯಾಗುತ್ತದೆ. ಮನುಷ್ಯನ ದೇಹ ಹೊರಜಗತ್ತಿಗೆ ಒಂದೇ ರೀತಿಯಾಗಿ ಕಂಡರೂ ವರ್ತನೆಯಲ್ಲಿ ಭಿನ್ನತೆ ಕಾಣಬಹುದು. ಈ ಭಿನ್ನತೆಗೆ ಕಾರಣ ಬುದ್ಧಿಯ ವಿಕಾರತೆ ಅಥವಾ ಅಸಹಜ ಬದಲಾವಣೆ. ಕ್ಷೇತ್ರ ಅಥವಾ ಈ ದೇಹವೆಂದರೆ ಮನಸ್ಸು, ಬುದ್ಧಿ, ಸ್ಥೂಲ ಶರೀರ, ಇಂದ್ರಿಯಗಳು ಮತ್ತು ವಿಷಯ ವಾಸನೆಗಳು ಜೊತೆಗೆ ಬದಲಾಗುವ ಬುದ್ಧಿಯ ಲಕ್ಷಣಗಳ ಸಮೂಹ. ಈ ಕ್ಷೇತ್ರ ನಿಂತ ನೀರಲ್ಲ, ಸದಾ ಬದಲಾಗುತ್ತಲೇ ಇರುತ್ತದೆ. ದೇಹ ಬದಲಾದಂತೆ ದೇಹದ ನರನಾಡಿಗಳು ಬದಲಾಗಿ ನರಗಳ ಸಂವಹನದಿಂದ ಉಂಟಾಗುವ ಯೋಚನಾ ಶಕ್ತಿ ಬದಲಾಗುತ್ತದೆ. ದೇಹದ ಶಕ್ತಿ ಕೇಂದ್ರಗಳ ಕಾರ್ಯ ಬದಲಾವಣೆಯಿಂದ ದೇಹ ನಡೆಸಲು ಬೇಕಾಗುವ ರಾಸಾಯನಿಕ ಉತ್ಪಾದನೆಯಲ್ಲಿ ಏರುಪೇರಾಗಿ ಇಂದ್ರಿಯಗಳ ಕಾರ್ಯವೈಖರಿ, ಭಾವನೆ, ಮನಸ್ಸು ಮತ್ತು ಬುದ್ಧಿ, ದೇಹ ಹಾಗೂ ದೇಹದ ಕಾರ್ಯಕ್ಷಮತೆ ಕೂಡ ಬದಲಾಗುತ್ತದೆ. ಈ ಕಾರಣದಿಂದಲೇ ಬಾಲ್ಯ, ಯೌವನ, ಮುಪ್ಪು ಎಂಬ ವಿವಿಧ ಹಂತಗಳನ್ನು ಕಾಣುವ ದೇಹ ಬದಲಾವಣೆ ಹಾಗೂ ಕಾರ್ಯಕ್ಷಮತೆಯ ಕೊರತೆಯ ಕಾರಣ ಈ ದೇಹ ನಾಶ ಹೊಂದುತ್ತದೆ. ಹರಿ ಓಂ ತತ್ಸತ್.